ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ಚಾನಲ್ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 100 ಗ್ರಾಮಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅಂದರೆ 1 ಕಪ್ಪಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 400 ಗ್ರಾಮಷ್ಟು ಅಕ್ಕಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆಗೆ ಕಸ್ತೂರಿ ಮೇಥಿ, ಜಾಪತ್ರೆ, ಅನಾನಸು, ಆಮೇಲೆ 2 ಏಲಕ್ಕಿ, ಒಂದು 4ರಿಂದ 5 ಲವಂಗ, ಆಮೇಲೆ ಕಲ್ಲು ಒಂದು ಸ್ವಲ್ಪ, ಒಂದು ಚಕ್ಕೆ, ಆಮೇಲೆ ಒಂದೇ 2 ಅಥವಾ ಪಲಾವ್ ಎಲೆನ ಹಾಕೋಬೋದು, ಅಥವಾ ಬಿರಿಯಾನಿ ಎಲೆ ಅಂತಲೂ ಅಂತಾರೆ ಇದಕ್ಕೆ. ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಅದು ಫ್ಲೇವರ್ ಬರಬೇಕು. ನೀವು ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಅದೆಲ್ಲ ಏನು ಹಾಕಿದ್ದೀರಾ ಅದ್ರದ್ದು ಫ್ಲೇವರ್ ಬರೋ ತನಕ ಒಂದು ನಿಮಿಷದ ತನಕ ಹುರ್ಕೋಬೇಕು. ಇವಾಗ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದು ಕೂಡ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಆದರೆ ಅದನ್ನು 1ರಲ್ಲಿ 2 ಭಾಗ ಕಟ್ ಮಾಡಿಲ್ಲ, ಬರೀ ತುಂಬು ತೆಗೆದ್ಬಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಫ್ಲೇವರ್ಗೋಸ್ಕರ. ನಾನು ಯಾವಾಗಲೂ ರೆಡ್ ಕಲರ್ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ನಾನು ಈ ಥರ ಹಸಿಮೆಣ್ಸಿನ್ಕಾಯಿನ ಹಾಕೋತೀನಿ. ಚಿಕನ್ ಕೂಡ ಸ್ಮೆಲ್ ಹೊಡೆಯಲ್ಲ ಏನಿಲ್ಲ ಅದಕ್ಕೆ. ಇವಾಗ ಇದಕ್ಕೆ ಒಂದು 3 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೋಬೇಕು. ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಹಾಗಂತ ಸೀದ್ಸೋಕೆ ಹೋಗಬೇಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗೋದ್ರಿಂದ ಅನ್ನ ಕೂಡ ಬೇಗ ಕೆಟ್ಟೋಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಈರುಳ್ಳಿ ಕೂಡ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಟ್ಟು ಪುದೀನ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಆಮೇಲೆ ನೀವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ, ಹಾಗೆ 1 ಕಪ್ಪಷ್ಟು ಅಥವಾ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ಚಿಕನ್ನ ಕಲಿಸ್ಕೊಂಡು ಒಂದು 1/2 ಅವರ್ ಹಾಗೆ ಇಡಬೇಕಾಗುತ್ತೆ. ನನಗೆ ಆ ವಿಡಿಯೋ ಸ್ಕಿಪ್ ಆಗೋಯಿತು, ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೀನಿ, ತೋರ್ಸೋಕ್ಕಾಗಿಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಚಿಕನ್ಗೆ ಆಲ್ರೆಡಿ ಮ್ಯಾರಿನೇಟ್ ಮಾಡೋಕ್ಕೆ ನೀವು ಇದು ಮೊಸರನ್ನ ನಾನಿಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಆ ಥರ ಏನಾದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಟೊಮೊಟೊನ ಕಡಿಮೆ ಹಾಕ್ಕೊಳ್ಳಿ. ನಾನಲ್ಲಿ ಒಂದು ಅರ್ಧ ಕಪ್ಪಷ್ಟು, ಒಂದು ಅರ್ಧ kg ಚಿಕನ್ಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಂದು 3 ಟೊಮೊಟೊನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಇವಾಗ ಇದು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಹಾಗಾಗಿ ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ಉಪ್ಪನ್ನ ಹಾಕ್ಕೋತಿದ್ದೀನಿ. ಉಪ್ಪು ಹಾಕೊಂಡಾಗ ಟೊಮೊಟೊ ಎಲ್ಲ ಬೇಗ ಕೂಡ ಮೆತ್ತಗಾಗಿ ಬೇಯುತ್ತೆ. ಇವಾಗ ಇದನ್ನು ಒಂದು 2 ಮಿನಿಟ್ಸ್ ಹಾಗೆ ಮುಚ್ಚಿಡಬೇಕು. ಹಾಗೆ ನಾನು ಹೇಳಿದ್ನಲ್ಲ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೋಬೇಕು ಅಂತ, ಅದನ್ನು ಆಲ್ರೆಡಿ ನಾನು ಹಾಕಿದ್ದೆ, ವಿಡಿಯೋ ಸ್ಕಿಪ್ ಆಯಿತು, ಸಾರಿ ಫ್ರೆಂಡ್ಸ್. ನಾನು ಇಲ್ಲಿ ಎಕ್ಸ್ಟ್ರಾ ಏನೂ ಹಾಕಿಲ್ಲ, ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಫಸ್ಟು ಒಂದು 5ರಿಂದ 10 ನಿಮಿಷ. ಇವಾಗ ಇದಕ್ಕೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಪೌಡ್ರುಗಳು, ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಹಾಗೆ ಬಿರಿಯಾನಿ ಪೌಡರ್, ಆಮೇಲೆ ಗರಂ ಮಸಾಲ, ಧನಿಯಾ ಪುಡಿ ಒಂದು 2 ಸ್ಪೂನಷ್ಟು, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಇಷ್ಟು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ಥರದ ಮಸಾಲೆನ ರುಬ್ಬಿ ಹಾಕ್ತಾಯಿಲ್ಲ. ಎಲ್ಲ ಬೇಗ ಪಟಪಟ ಅಂತ ಮಾಡುವಂಥ ಪದಾರ್ಥಗಳನ್ನು, ಪೌಡ್ರುಗಳನ್ನು ಬಳಸ್ಕೊಂಡು ನಾನಿಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಕಲಿಸ್ಕೊಂಡು ಮತ್ತೆ ಒಂದು 5 ಮಿನಿಟ್ಸ್ ತನಕ ಬೇಯಿಸ್ಕೊಳ್ಳೋಕ್ಕೆ ಬಿಡಬೇಕಾಗುತ್ತೆ. ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ಒಂದು 10 ಮಿನಿಟ್ಸ್ ಅಷ್ಟೇ ಬಿಡ್ತೀನಿ. ಯಾಕಂದರೆ ನಾವು ಇದಕ್ಕೆ ಅಕ್ಕಿ ಹಾಕಿದಾಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಮೆತ್ತಗೆ ಎಲ್ಲ ಪೀಸ್ ಆಗೋದ್ರೆ ಚೆನ್ನಾಗಿರಲ್ಲ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು.
ನಾನು ಹಾಕುವಂಥ ಅಡುಗೆನ ಟ್ರೈ ಮಾಡಿ ನೀವು ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದನ್ನು ನೋಡಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವಾಗ ನಾನಿಲ್ಲಿ ಅಕ್ಕಿ ಈ ಗ್ಲಾಸಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ ನಾನು 4 ಗ್ಲಾಸಷ್ಟು ನೀರನ್ನ ಹಾಕ್ಕೊಡ್ತೀನಿ. ಆಮೇಲೆ ನೀವು ಕುಕ್ಕರು ಮುಚ್ಚಳಕ ಕುಕ್ಕರ್ದು ಮುಚ್ಚೋದ್ರಿಂದ ನೀರು 4 ಗ್ಲಾಸ್ ಹಾಕೋಬೇಡಿ. 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಸಾಕು. ಆಮೇಲೆ ಅಕ್ಕಿ ಕೂಡ ನಾನು ಇದಕ್ಕೆ ಒಂದು 1/4 ಗಂಟೆ ಮುಂಚೆ ನೆನೆಸಿ ಇಟ್ಕೊಂಡಿದ್ದೆ. ಅಕ್ಕಿ ಕೂಡ ನೆನೆಸಿರ್ತೀವಿ. ಕುಕ್ಕರ್ ಮುಚ್ಚೋದ್ರಿಂದ ನೀರು ಬೇಕಾದರೆ ಸ್ವಲ್ಪ ಕಡಿಮೆನೇ ಹಾಕೋಬೋದು. ನೀವು ಪಾತ್ರೆಯಲ್ಲಿ ಮಾಡೋದಾದರೆ 2 ಗ್ಲಾಸ್ಗೆ 4 ಗ್ಲಾಸಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ಯಾವುದೇ ಥರದ ಮುದ್ದೆ ಆಗಲ್ಲ, ಏನಿಲ್ಲ, ಚೆನ್ನಾಗಾಗುತ್ತೆ ಕೂಡ. ಆಮೇಲೆ ಟೇಸ್ಟ್ ನೋಡ್ಕೊಳ್ಳಿ. ಇವಾಗಲೇ ನೀರು ಹಾಕಿದಾಗ್ಲೇ ಉಪ್ಪೇನಾರು ಕಡಿಮೆ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ನೀವು ಟೊಮೊಟೊ ನಿಂಬೆಹಣ್ಣು ಹಾಕಿದರೆ ಟೊಮೊಟೊ ಆಮೇಲೆ ಮೊಸರು ಹಾಕಿದರೆ ನೀವು ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ನನಗೆ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತಾ, ಹಾಗಾಗಿ ಇನ್ನೊಂದು 2 ಹಸಿಮೆಣ್ಸಿನ್ಕಾಯಿ ಹಾಗೆ ಮೇಲ್ಗಡೆ ಹಾಕ್ಕೊಂಡೆ. ಆಲ್ರೆಡಿ ನೀರು ಕುದೀತಾ ಇದೆ ನೋಡಿ. ನಾನು ಪಾತ್ರೆ ಇಟ್ಟಿದ್ದೀನಿ, ಬಟ್ ವಿಸಿಲ್ ಹೊಡ್ಸಲ್ಲ. ಹಾಗೆ ಪಾತ್ರೆಯಲ್ಲಿ ಹೇಗೆ ಮಾಡ್ತೀವಿ ಅದೇ ಥರನೇ ಮಾಡ್ತಾಯಿದ್ದೀನಿ. ಅಕ್ಕಿನ ಒಂದು 1/4 ಗಂಟೆ ಅಥವಾ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೋದು. ನಾನು ನೆನೆಸಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ರೌಂಡ್ನ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ನಾವು ಹಾಕಿರೋವಂಥ ಮಸಾಲೆ ಪದಾರ್ಥ ಯಾವುದು ತಾಳೆ ಹಿಡಿಯಲ್ಲ, ಅಕ್ಕಿ ಕೂಡ ಸೀದೋಗಲ್ಲ. ನೀವು ಜಾಸ್ತಿ ಆಗಂತ ಕಲಿಸ್ತಾ ಇರಬೇಡಿ. ನೀವು ಬಿರಿಯಾನಿ ಆಗೋಷ್ಟರಲ್ಲಿ 2 ರಿಂದ 3 ಸತಿ ಕಲಿಸ್ಕೊಂಡ್ರೆ ಸಾಕು. 3 ಸತಿನಾದರೂ ಕಲಿಸ್ಬೇಕಾಗುತ್ತೆ. ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ. ನೀವು ಬೇಕಾದರೆ ಕುಕ್ಕರ್ದು ಮುಚ್ಚಿಬಿಟ್ಟು ಜಸ್ಟ್ ಬರೀ 1 ವಿಸಿಲ್ ಹೊಡ್ಸಿದ್ರೆ ಸಾಕು, ಬಿರಿಯಾನಿ ಕೂಡ ಆಗೋಗುತ್ತೆ. ನೀವು ಅನ್ನ ಈ ಥರ ಕುದಿಯೋ ಟೈಮಲ್ಲಿ ಏನಾರು ಮುಚ್ಚಿದ್ರೆ 1 ವಿಸಿಲ್ ಹೊಡಿಸಿ, ಅಥವಾ ನೀವು ನೀರು ಏನಕ್ಕೆ ಕುದಿಸಿಲ್ಲ ಹಂಗೆ ಹಾಕ್ತೀನಿ, ಅಕ್ಕಿ ಹಂಗೆ ಹಾಕ್ತೀನಿ ಅನ್ನೋದಾದರೆ 2 ವಿಸಿಲ್ ಹೊಡ್ಸಿದ್ರೆ ಸಾಕು. ನೋಡಿ, ಮತ್ತೆ ಮುಚ್ತೀನಿ. ಮತ್ತೆ ಒಂದು 2 ಮಿನಿಟ್ಸ್ ಬಿಟ್ಟು, ಯಾಕಂದರೆ ಅನ್ನ ಸೀದೋಗಬಾರ್ದು ಅಂದ್ಬಿಟ್ಟು ನಾನು ಆಗಾಗ ಕೈ ಆಡ್ತಾ ಇರ್ತೀನಿ. ನೋಡಿ, ಆಲ್ರೆಡಿ 3/4 ಭಾಗ ಆಗಿದೆ ಇದು. ನೀವು ಲಾಸ್ಟಲ್ಲಿ ಒಂದು ಸತಿ ಆ ನೀರೆಲ್ಲ ಹೋದ್ಮೇಲೆ ಚೌಟಲ್ಲಿ ಅನ್ನನ ಹಿಂಗೆ ಎತ್ತಿಟ್ಕೊಳ್ಳಿ. ಆವಾಗ ನೀರೆಲ್ಲ ಸ್ವಲ್ಪ ಕೆಳಗಡೆ ಬರುತ್ತೆ, ಆಗ ನೀವು ಅನ್ನನೂ ಕೂಡ ಸೀದೋಗಲ್ಲ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಅನ್ನನ ಹಿಂಗೆ ಎತ್ತಿಟ್ಕೊಳ್ಳಿ. ಅದ್ರ ಮಸಾಲೆದು ನೀರೆಲ್ಲ ಸ್ವಲ್ಪ ಕೆಳಗಡೆ ಹೋಗುತ್ತೆ. ಆಗ ನೀವು 8 ರಿಂದ 10 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ತಟ್ಟೆ ಮುಚ್ಚಿಬಿಟ್ಟು 8 ರಿಂದ 10 ನಿಮಿಷ ಹಾಗೆ ಬಿಡಿ, ಕರೆಕ್ಟಾಗಿ ಅನ್ನ ಆಗಿರುತ್ತೆ. ಆಮೇಲೆ ಇದಕ್ಕೆ ದಮ್ ಕಟ್ಟೋಕ್ಕೋಸ್ಕರ ನಾನಿಲ್ಲಿ 1 kg ಅಷ್ಟು ಕಲ್ಲಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಇಟ್ಕೋಬೋದು, ಬೇಡ ಅಂದರೆ ಮೇಲ್ಗಡೆ ಇನ್ನೊಂದು ಪಾತ್ರೆ ಯಾವುದಾದ್ರೂ ಸ್ವಲ್ಪ ತೂಕ ಇರುವಂಥ ಪಾತ್ರೆ ಇಡಿ. ನೋಡಿ, ಆಗಿದೆ. ನಾನು ಆಲ್ರೆಡಿ ಇದನ್ನು ತೆಗಿತೀನಿ. ತುಂಬ ಚೆನ್ನಾಗಿರುತ್ತೆ, ಬೇಗ ಪಟ ಅಂತ ಮಾಡ್ಬೋದು. ಯಾವುದೇ ಮಸಾಲೆ ರುಬ್ಬುವಂಥದ್ದಿಲ್ಲ, ಏನೂ ಇಲ್ಲ.
ನೋಡಿ ಆಲ್ರೆಡಿ ಆಗಿದೆ. ನಾವು ಕೆಳಗಡೆ ಯಾವುದೇ ಥರದ ನೀರು ಕೂಡ ಹಾಕಿಲ್ಲ. ಅನ್ನ ಸೀದೋಗುತ್ತೆ, ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಅನ್ನೋ ಥರನೂ ಇಲ್ಲ. ನೋಡಿ ಫ್ರೆಂಡ್ಸ್, ಆಗೋಯ್ತು ಆಲ್ರೆಡಿ ಪಟಾಪಟ್ ಅಂತ ಬಿರಿಯಾನಿ. ಒಂದು 5-10 ನಿಮಿಷದಲ್ಲಿ ಮಾಡುವಂಥದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಾನು ಹಾಕೋ ವಿಡಿಯೋ ನಾನು ವ್ಯೂವ್ಸ್ಗಳು ನೋಡ್ತೀರಿ. ಆ ವ್ಯೂವ್ಸಿಂದನೇ ನಾನು ಖುಷಿ ಪಡ್ತಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ 5-10 ಈ ಥರ ವ್ಯೂವ್ಸ್ ಬರೋದು. ಇವಾಗ ಅಟ್ಲೀಸ್ಟ್ ಒಂದು ರೇಂಜಿಗಾದರೂ ವ್ಯೂವ್ಸ್ ಬರ್ತಿದೆ. ಅದು ನಿಮ್ಮಿಂದ, ನೀವು ಕೊಡೋ ನಮಗೆ ಸಪೋರ್ಟಿಂದ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ವಿಡಿಯೋ ನೋಡಿರೋರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.